ಮುಂದಿನ ಸುದ್ದಿ ಟೈಮ್ ಕಡಿಮೆ ಇದೆ, ಕ್ವಿಕ್ ಆಗಿ ಮಾತಾಡೋಣ. ಇಂಟರ್ನ್ಯಾಷನಲ್ ನ್ಯೂಸು. ಇರಾನ್ ಅಮೇರಿಕಾ ಕದನ ಶುರುವಾಗುತ್ತಾ? ಯಾವ ಕ್ಷಣದಲ್ಲಾದರೂ ಶುರುವಾಗಬಹುದು ಅನ್ನುವ ಪರಿಸ್ಥಿತಿ ಇದೆ. UAEನಲ್ಲಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ UAE ಮಧ್ಯಸ್ಥಿಕೆಯಲ್ಲಿ ಇರಾನ್ ಅಮೇರಿಕಾ ಮಾತುಕತೆ ನಡೀತಾ ಇದೆ. ಮಾತುಕತೆಗಳು ಯಶಸ್ವಿಯಾದರೆ, ಇದರಲ್ಲಿ ಮಾತುಕತೆಗಳು ಯಶಸ್ವಿಯಾಗೋದು ಅದರ ಅರ್ಥ ಇರಾನ್ ಮಣಿಯೋದಷ್ಟೇ. ಆದರೆ ಯುದ್ಧ ನಡೀಲಿಕ್ಕಿಲ್ಲ. ಅದರ್ವೈಸ್ ಎರಡೂ ಕಡೆಗಳಿಂದ ಯುದ್ಧದ ತಯಾರಿ ಇದೆ. ಡೊನಾಲ್ಡ್ ಟ್ರಂಪ್ ಹೂ ಅಂದ ತಕ್ಷಣ ಇರಾನಿನ ವಿರುದ್ಧ ದಾಳಿಯನ್ನು ಆರಂಭಿಸೋದಕ್ಕೆ ಅಮೇರಿಕದ 2 ಅತಿ ದೊಡ್ಡ ಯುದ್ಧ ನೌಕೆಗಳು ಸಮುದ್ರದಲ್ಲಿ ಶತಪಥ ತಿರುಗುತ್ತಾ ಇದ್ದಾವೆ. ಹಾರುವ ಏರ್ಫೋರ್ಸ್ ನಿಲ್ದಾಣಗಳು. ಇನ್ನೊಂದು ಕಡೆ ಅಯಾತುಲ್ಲಾ ಖಮೇನಿ ದಾಳಿ ನಡೆದರೆ ಅಮೇರಿಕದ ವಿಮಾನಗಳನ್ನು ಎದುರಿಸೋದಕ್ಕೆ ವಿಮಾನ ನಿರೋಧಕ ಕ್ಷಿಪಣಿಗಳನ್ನು ಟೆಸ್ಟ್ ಮಾಡಿಸಿದ್ದಾರೆ. ಇದರ ಮಧ್ಯದಲ್ಲಿ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಇವತ್ತು ಪ್ರಕಟ ಆದಂಥ ಒಂದು ಸುದ್ದಿ, ತನ್ನನ್ನು ಅಮೇರಿಕ ಟಾರ್ಗೆಟ್ ಕಿಲ್ಲಿಂಗ್ ಮಾಡಬಹುದು ಅನ್ನುವ ಭಯ ಅಯಾತುಲ್ಲಾ ಖಮೇನಿ ಕಾಡ್ತಿರೋ ಹಂಗೆ ಕಾಣಿಸ್ತಾ ಇದೆ. ಉತ್ತರಾಧಿಕಾರಿ ನೇಮಕ ಆಗಿದೆಯಂತೆ ಅಲಿ ಲಾರಿಜಾನಿ ಅಂತ. ಖಮೇನಿ ಜೊತೆಗೆ ಇರುವಂಥ ವ್ಯಕ್ತಿ ಅಲಿ ಲಾರಿಜಾನಿ ಖಮೇನಿಯ ಉತ್ತರಾಧಿಕಾರಿ ಅಂತೆ. ಅಕಸ್ಮಾತ್ ಈ ಕದನದಲ್ಲಿ ತಾನು ಸತ್ತರೆ, ಸಾಧ್ಯತೆಗಳು ಹಲವಾರಿದೆ. ಒಂದು ಶಾಂತಿ, ಸದ್ಯಕ್ಕೆ ಅದು ದೂರದ ಸಾಧ್ಯತೆ ಅನ್ನಿಸ್ತಾ ಇದೆ. ಇನ್ನೊಂದು ಲಿಮಿಟೆಡ್ ಅಟ್ಯಾಕ್. ಇರಾನಿನ ಅಣುಸ್ಥಾವರಗಳು ಅಥವಾ ಟಾರ್ಗೆಟ್ ಕಿಲ್ಲಿಂಗ್ಗಳು, ಅಂದರೆ ಪ್ರಮುಖ ನಾಯಕರುಗಳು, ಮಿಲಿಟರಿ ನೇತಾರರುಗಳನ್ನು ಹೊಡೆಯೋದು ಅಥವಾ ಔಟ್ರೈಟ್ ಯುದ್ಧ ಶುರು ಮಾಡೋದು. ಅಕಸ್ಮಾತ್ ಅಂಥದ್ದೇನಾದರೂ ಆಗಿ ತನ್ನ ಪ್ರಾಣಕ್ಕೆ ಅಪಾಯ ಆದರೆ ಅಲಿ ಲಾರಿಜಾನಿ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಳ್ಳಬೇಕು ಅಂತ ಅಯಾತುಲ್ಲಾ ಅಲಿ ಖಮೇನಿ ಘೋಷಣೆ ಮಾಡಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡ್ತಾ ಇದೆ. ಸದ್ಯಕ್ಕೆ ರಾಷ್ಟ್ರೀಯ ಭದ್ರತಾ ಮುಖ್ಯಸ್ಥ ನೆಕ್ಸ್ಟು ಅಯಾತುಲ್ಲಾ ಅಲಿ ಖಮೇನಿ, ಲಾರಿಜಾನಿ. ಖಮೇನಿ ಹತ್ಯೆಯಾದರೆ ನೇತೃತ್ವ ಈ ಮನುಷ್ಯನದ್ದು. ಆಲ್ರೆಡಿ ನಿರ್ಧಾರ ಆಗಿದೆಯಂತೆ ಸರ್ಕಾರದಲ್ಲಿ. ಇರಾನಿನ ರಾಷ್ಟ್ರೀಯ ಭದ್ರತಾ ಮುಖ್ಯಸ್ಥರೇ ಇರಾನಿನ ಸುಪ್ರೀಂ ಲೀಡರ್ ಆಗಿ ಅಧಿಕಾರ ವಹಿಸಿಕೊಳ್ತಾರೆ ಅಂತ. ಅಂದರೆ 10 ಹಲವು ಹುದ್ದೆಗಳಲ್ಲಿ ಈ ಮನುಷ್ಯ ಕೆಲಸ ಮಾಡಿದ್ದಾರೆ. ಅತ್ಯಂತ ನಂಬಿಕಸ್ಥ ಅಯಾತುಲ್ಲಾ ಅಲಿ ಖಮೇನಿಗೆ ಇರಾನಿನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಒಂದಿದೆ, SNCS ಅಂತ. ಅದರ ಕಾರ್ಯದರ್ಶಿ. ದೇಶದ ಭದ್ರತೆ, ವಿದೇಶಾಂಗ ವ್ಯವಹಾರಗಳ ಮೇಲೆ ಅಂತಿಮ ನಿರ್ಧಾರವನ್ನು ಆ ಕೌನ್ಸಿಲ್ ತೆಗೆದುಕೊಳ್ಳುತ್ತೆ. ಖಮೇನಿಯ ಸುಪ್ರೀಂ ಅಡ್ವೈಸರ್ ಆಗಿ ಕೂಡ ಇದೇ ಅಲಿ ಕೆಲಸ ಮಾಡ್ತಾ ಇರೋದು. ಇರಾನ್ನಲ್ಲಿ ನಡೆದಂಥ ಆಡಳಿತ ವಿರೋಧಿ ದಂಗೆ ಏನಿತ್ತು, ಆ ದಂಗೆಗಳನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಲ್ಲಿ, ದಂಗೆಕೋರರನ್ನು ಸದೆಬಡಿಯುವಲ್ಲಿ ಸಹಾಯ ಮಾಡಿದ್ದು ಕೂಡ ಇದೇ ಮನುಷ್ಯ. ಈತ ಮುಂದಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಅನ್ನುವ ನಿರ್ಧಾರ ಅಯಾತುಲ್ಲಾ ಅಲಿ ಖಮೇನಿಯಿಂದ ಆಗಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡ್ತಾ ಇದೆ. ಈ ಮಧ್ಯದಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಸ್ಮಾರ್ಟ್ ಕಂಟ್ರೋಲ್ ಹೆಸರಿನಲ್ಲಿ ಸೇನಾ ಸಮರಾಭ್ಯಾಸವನ್ನು ಇರಾನ್ ಮಾಡ್ತಾ ಇದೆ. 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಮಾನಗಳನ್ನು ನಿಖರವಾಗಿ ಹೊಡೆದುರುಳಿಸಬಲ್ಲಂಥ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡಿದೆ. ಭಾರತ ಇರಾನ್ನಲ್ಲಿರುವ ಭಾರತೀಯರಿಗೆ ಅಡ್ವೈಸರಿ ರಿಲೀಸ್ ಮಾಡಿದೆ. ಅಡ್ವೈಸರಿ ಬೈ ಆ್ಯಂಡ್ ಲಾರ್ಜ್ ಹೇಳೋದು, ಸಾಧ್ಯ ಆದರೆ ಇರಾನನ್ನು ತೊರೆದು ಬಿಡಿ, ಇಲ್ಲ ಸುರಕ್ಷಿತವಾಗಿರಿ, ಎಲ್ಲೂ ಹೊರಗಡೆ ಓಡಾಡೋದೆಲ್ಲ ಮಾಡಬೇಡಿ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.